ನೀವು ಹೇಳ್ದಂಗೆ ಫೈನಾನ್ಷಿಯಲ್ ಪ್ರೆಷರು ಇರುತ್ತೆ Yeah, ಟೂರ್ನಮೆಂಟ್ ಅಂತ ಬಂದಾಗ. yeah, ಬಿಕಾಸ್ ಇವತ್ತು ನಾವು ಹೇಳ್ತೀವಿ ಸ್ಪೋರ್ಟ್ಸ್ ಮೆನ್ನು ಟೂರ್ನಮೆಂಟ್ ಅಂತ, yeah, ಬಟ್ ನಿಜವಾಗ್ಲೂ ನಾವು ಯೋಚನೆ ಮಾಡಿದಾಗ ಕಂಪೀಟ್ ಮಾಡಬೇಕು ಅಂತ ಅಂದ್ರೆ yeah, ಪ್ರೊಫೆಷನಲ್ ಆಗಿ ಯಾವ್ದಾದ್ರು ಒಂದು ಕ್ರೀಡೆಯಲ್ಲಿ yeah. ನಾವು ವಿ ಹ್ಯಾವ್ ಟು, ನಮ್ಮ ಹತ್ರ ದುಡ್ಡು ಇರಬೇಕು. Mhm. ದುಡ್ಡು ಇಲ್ಲದೆ ನಾವು ಆಟನ ನಾವು ಅದನ್ನ ಮುಂದೆ ನಾವು ಕರ್ಕೊಂಡು ಹೋಗೋಕ್ಕಾಗಲ್ಲ. ಬಿಕಾಸ್ ಟ್ರಾವೆಲ್ ಮಾಡಬೇಕು, ಅದಕ್ಕೆ ನೀವು ಹೇಳ್ದಂಗೆ ದಿನ ಟ್ರೈನಿಂಗ್ ಬೇಕು, ಅದಕ್ಕೆ ಸಂಪಾದನೆ ಬೇಕಲ್ವಾ. Yeah. ಸೊ ಅದನ್ನ ಹೇಗೆ ಮ್ಯಾನೇಜ್ ಮಾಡಿದ್ರಿ? ತುಂಬಾ ಕಷ್ಟ ಇತ್ತು. ಐ ಸ್ಟಿಲ್ ರಿಮೆಂಬರ್. ಐ ಸ್ಟಾರ್ಟ್ ವಿತ್ ದ ಬ್ಯಾಡ್ ಎಕ್ಸಾಂಪಲ್. ಹ್ಮ್ 2018 ವರ್ಲ್ಡ್ ಕಪ್ ನಾನು ಮಿಸ್ ಆಗಿದ್ದು ಬಿಕಾಸ್ ಐ ವಾಸ್ ಶಾರ್ಟ್ ಆನ್ ಫಂಡ್ಸ್. ಹ್ಮ್ ಹ್ಮ್ ಅಂಡ್ ಹ್ಮ್ ನನ್ನ ಅಪ್ಪಗೆ ತುಂಬಾ ಬೇಜಾರಾಗಿತ್ತು, ನೀನು ಯಾಕೆ ನನ್ನ ಹತ್ರ ಬಂದು ಕೇಳಲಿಲ್ಲ ಅಂತ. ಒಂದು ತಂದೆ ತಾನೇ ಕೇಳಿಲ್ವಾ ನೀವು? ಬಿಕಾಸ್ ಐ ವಾಸ್ ರೇಸಿಂಗ್ ಫಂಡ್ಸ್ ಅಂಡ್ ಮೈ ಡ್ಯಾಡ್ ಆಲ್ಸೋ ವಾಸ್ ಲಿಟಲ್ ಸಿಕ್ ಅರೌಂಡ್ ದ್ಯಾಟ್ ಟೈಮ್. ಹ್ಮ್ ಸೊ ಅವ್ರು ಆ್ಯಕ್ಚುಲಿ ಕೇಳಿದ್ರೆ ಕೊಡ್ತಾ ಇದ್ರು, ಬಟ್ ಐ ರಿಯಲಿ ಫೆಲ್ಟ್, I needed help, and I asked the right people for it to go compete in a World Cup, because I'm representing India here. ಹ್ಮ್ But when you're training for so long and when you have prepped for so long and you miss the World Cup because shortage of money, and sometimes competitions when you're raising funds, the first question they had is, ನೀ ಹುಡುಗಿ ಅಲ್ಲ, ನೀನೇನು ಸಂಪಾದನೆ ಮಾಡ್ತೀಯ ಈ ಸ್ಪೋರ್ಟಲ್ಲಿ. ದಟ್ ಹ್ಮ್ ದೀಸ್ ಆರ್ ಥಿಂಗ್ಸ್ ಐವ್ ಹರ್ಡ್. ಹ್ಮ್ ಸೊ ತುಂಬ ಬೇಜಾರಾಗ್ತಿತ್ತು. ಬಟ್ ಅಗೇನ್ ಐ ರಿಮೆಂಬರ್ ಮೈ ಫಸ್ಟ್ ವರ್ಲ್ಡ್ ಕಪ್. ದಟ್ ವಾಸ್ ಅ ಫುಲ್ಲಿ ಕ್ರೌಡ್ ಫಂಡೆಡ್ ಇವೆಂಟ್ ಫ್ರಮ್ ಹ್ಮ್ the people where I've trained, the supporters, the family, friends, everybody looped in a lot of money. ಹ್ಮ್ But every time you go to a World Cup, raising fund is a very hard work because ಎಷ್ಟು ಖರ್ಚಾಗುತ್ತೆ? minimum 3 to 4 lakhs. ಹ್ಮ್ Minimum, because you need to ಹ್ಮ್ go there. ನಮ್ದು ಒಳ್ಳೆ ಇಕ್ವಿಪ್ಮೆಂಟ್ ಬೇಕು. ಇಕ್ವಿಪ್ಮೆಂಟ್ ಕೂಡ ಶಿಪ್ ಮಾಡ್ಬೇಕು ಇಂಡಿಯಾದಿಂದ ಅದು ಕಂಟ್ರಿಗೆ. ಹ್ಮ್ ಮತ್ತೆ ಅಲ್ಲಿ ಹೋದಾದ್ಮೇಲೆ ಅಲ್ಲಿ ಸೆಟ್ ಆಗ್ಲಿಕ್ಕೆ ಅಟ್ಲೀಸ್ಟ್ 2-3 ವೀಕ್ಸ್ ಬೇಕು, ಬಿಕಾಸ್ ಯು ಗೋಯಿಂಗ್ ಅಂಡ್ ಕಾಂಪಿಟಿಂಗ್ ಇನ್ ದಟ್ ಓಷನ್. ಇಟ್ಸ್ ಅ ಹೋಲ್ ಡಿಫ್ರೆಂಟ್ ಬಾಲ್ ಗೇಮ್ ಹೌದು ಅಗೇನ್. ಹೌದು. ಸೊ ದರ್ ಆರ್ ಲಾಟ್ ಆಫ್ ಥಿಂಗ್ಸ್. ಬಟ್ ಐ ಫೆಲ್ಟ್ ಲೈಕ್ ಮನಸ್ಸಲ್ಲಿ ಟ್ರೈನಿಂಗ್ ಮಾಡಿದರೆ ದೇವರು ಹೇಗಾದರೂ ಸಾಧಿ ತೋರಿಸ್ತಾರೆ. ಸೊ ಹೌದು ಇವನ್ ನೌ ಐ ಫೀಲ್ ಲೈಕ್ somehow I've come till here because God has guided me, because I've worked hard. But sometimes when you don't make it, it feels bad. And one of that bad incident of my life where I missed a World Cup. ಜಸ್ಟ್ ಮಿಸ್ ಆಯ್ತಾ ಅವ್ರು? ವೆರಿ ವೆರಿ ಫಾರ್ ಫ್ರಮ್, ಅದು ಏನ್ ಟಾರ್ಗೆಟ್ ಇತ್ತು ನೀವು ಅಷ್ಟು ಬೇಕು ದುಡ್ಡು ಅಂತ, Yeah. ತುಂಬಾ ದೂರ ಆಯ್ತಾ ಇಲ್ಲ ಜಸ್ಟ್ ಮಿಸ್ ಆಗಿತ್ತಾ ಅದು? Maybe I was short on 50,000, and for a 18-year-old, 50,000 was a big ಹೌದು ಹೌದು ಹೌದು. amount. ಯಾ, ನಾಟ್ ಗೋಯಿಂಗ್ ಇಸ್ ಆಕ್ಚುಲಿ ತುಂಬಾ ಅದು Yeah. ಬೇಜಾರಾಗುತ್ತೆ. And I ಬಿಕಾಸ್ still remember requesting people, like I really need this, and because I was raising money, raising sponsorship to go, and lot of you hear a lot of no's. ಅದು ತುಂಬಾ ಬೇಜಾರಾಗ್ತಿತ್ತು. ಅಲ್ಲ, ಒಂದ್ ಕಡೆ ನೀವು ಸ್ಪೋರ್ಟ್ಸ್ ಮೇಲೂ ಫೋಕಸ್ ಮಾಡಬೇಕು, Yeah, ನಿಮ್ ಗೇಮು ತುಂಬಾ ಚೆನ್ನಾಗಿರ್ಬೇಕು, yeah, ನಿಮ್ ಡಿಸಿಪ್ಲಿನ್ ಇರಬೇಕು, ಅದೊಂದ್ ಕಡೆ ಆದ್ರೆ ಇನ್ನೊಂದ್ ಕಡೆ ನೀವು yeah. ಫೈನಾನ್ಷಿಯಲಿ ಮ್ಯಾನೇಜ್ ಮ್ಯಾನೇಜ್ ಮಾಡಬೇಕು. ಮಾಡ್ಬೇಕು. ಆಮೇಲೆ ಹೌದು. ಆ ರಿಜೆಕ್ಷನ್ ಇಂದ ನಿಮ್ ಪಾಸಿಟಿವ್ ಮೈಂಡ್ ಸೆಟ್ ಮೇಂಟೈನ್ ಮಾಡಬೇಕು. ಇಲ್ಲ ಏನೋ ಒಂದ್ ಆಗುತ್ತೆ, ಲೆಟ್ ಮೀ ಫೋಕಸ್ ಆನ್ ಮೈ ಸ್ಪೋರ್ಟ್ ಅಂತ. Yeah, ಸೊ ಲಾಟ್ ಆಫ್ ಥಿಂಗ್ಸ್. ಒಂದು ಕಾಂಪಿಟೇಟಿವ್ ಆಗಿ ನಾವು ಕ್ರೀಡೆಯಲ್ಲಿ ಭಾಗವಹಿಸಬೇಕು, ನಾವು yeah, ದೇಶನ ನಾವು ರೆಪ್ರೆಸೆಂಟ್ ಮಾಡಬೇಕು ಅಂತ ಅಂದ್ರೆ ಈ ರೆಪ್ರೆಸೆಂಟೇಷನ್, ಗೆಲುವು, ಮೆಡಲ್ಸ್ yeah, ಎಲ್ಲ ಆಮೇಲೆ ಬರುತ್ತೆ. ಅದಕ್ಕಿಂತ yeah, ಮುಂಚೆ ಎಷ್ಟೊಂದು ಸಂಘರ್ಷ yeah. ಇರುತ್ತೆ ಅದು ಅದ್ರ ಹಿಂದೆ. ಯಾರಿಗೆ ಗೊತ್ತಿರುವುದಿಲ್ಲ. ಹೌದು, ಇಲ್ಲಿ ಬಂದು ಕೂತ್ಕೊಂಡಾಗ ಒಂದ್ ಸ್ವಲ್ಪ ನಾವು ಶೇರ್ ಮಾಡ್ಕೋಬಹುದು, ಬಟ್ Yeah, ಅದ್ರಲ್ಲಿ ದಿನಾ ನಾವು ಫೇಸ್ ಮಾಡ್ತಾ ಇರ್ತೀವಿ yeah, ಆ that's ಚಾಲೆಂಜಸ್ true. ಅಲ್ವಾ. Correct. ಸೊ ನೀವು ತನ್ವಿ ಅವರೇ, ನೀವು ಯು ಹ್ಯಾವ್ ವನ್ 4 ಇಂಟರ್ನ್ಯಾಷನಲ್ ಮೆಡಲ್ಸ್, Yeah, ಆಮೇಲೆ 9 ನ್ಯಾಷನಲ್ ಗೋಲ್ಡ್ ಮೆಡಲ್ಸ್ yeah. ಅಲ್ವಾ. ಸೊ ಒಬ್ಬ ಸ್ಪೋರ್ಟ್ಸ್ ಮೆನ್ಗೆ ಈ ಮೆಡಲ್ಸ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ? ಆಮೇಲೆ ನೀವು ಫಸ್ಟ್ ಗೋಲ್ಡ್ ಮೆಡಲ್ ಗೆದ್ರಲ್ಲ, ಆ ಜರ್ನಿ ಹೇಗಿತ್ತು? ಈ ಸ್ಪೋರ್ಟ್ಗೆ ಫಸ್ಟ್ ಎಂಟರ್ ಆಗುವಾಗ ನಂಗೆ ಇಷ್ಟು ಗೋಲ್ಸ್ ಇರಲಿಲ್ಲ. ಹ್ಮ್ ಬಟ್ ಐ ಥಿಂಕ್ ಯುವರ್ ಬಾಡಿ ಹ್ಯಾಸ್ ಅ ಕೆಪಾಸಿಟಿ ಟು ಪುಷ್ ಯು ಸೋ ಹಾರ್ಡ್, ಆ್ಯಂಡ್ ದ ಪೀಪಲ್ ಅರೌಂಡ್ ಯು ಸಪೋರ್ಟ್ ಯು ಸೋ ಮಚ್. ಸೊ ಐ ಫೀಲ್ ಲೈಕ್ ಐವ್ ಗಾಟ್ ದಿಸ್ ಮೆಡಲ್, ಇಟ್ಸ್ ಆಲ್ ಬಿಕಾಸ್ ಆಫ್ ದೆಮ್. ಐ ವಿಲ್ ಸ್ಟಾರ್ಟ್ ದಿಸ್ ಕಾನ್ವರ್ಸೇಷನ್ ಲೈಕ್ ದ್ಯಾಟ್. ಹ್ಮ್ ಬಟ್ ಗೋಯಿಂಗ್ ಟು ಮೈ ಫಸ್ಟ್ ವರ್ಲ್ಡ್ ಕಪ್, ಫಸ್ಟ್ ನ್ಯಾಷನಲ್ಸ್ ಇನ್ 2014, ಹ್ಮ್ I had no idea how the competition actually works ಹೌದು. ಅಂತ ಹೇಳ್ಬೋದು. Because we have always lived in that small village, and you've trained with the boys and all of that. ಹ್ಮ್ So going there was a whole different ತುಂಬಾ game. ಕ್ರೌಡ್ ಇತ್ತಾ? ತುಂಬಾ crowd ಇತ್ತು, ಹಾ. and it was a very different feeling, and I was very nervous. Life ಅಲ್ಲಿ nationals ಹೋಗ್ಲೇ ಇಲ್ಲ ನಾನು. ಬಟರ್ಫ್ಲೈಸ್ ಇನ್ ದ Yeah, ಸ್ಟಮಕ್. so ಅದೇ nervous. ಬಾಡಿ ಅಂದ್ರೆ ಫುಲ್ ಒಂಥರ ಬೇರೆ ಬೇರೆ ಫೀಲಿಂಗ್ಸ್ ಇರುತ್ತೆ, Yeah, ಹೇಗಿರುತ್ತೆ? like tumba and I was happy at the same time, Yeah. because all these sacrifices I've done, I've come to this ಒಂದ್ stage. ಕಡೆ ತಲುಪಿದೀರಾ? Yeah, even though I didn't win a medal, I've gone to a nationals. ಹೌದು. ಹ್ಮ್ Yeah, but I was like, I've come here. ಹ್ಮ್ I'm not here to give my 10%. I'm going to give 101% here. ಹ್ಮ್ The result will speak later. ಎಸ್. And I remember paddling
race start, I have a very angry and scary game face ಅಂತ ಹೇಳ್ಬೋದು. I'm like Nice. holding the board and running and then paddling, ತುಂಬ fast paddle ಮಾಡಿ. And I remember the first nationals ಹೋಗುವಾಗ the sea was very rough and Mulki is not like that generally. Sea is more on a calmer side Okay. because our coast is very calm. Bay of Bengal is very rough. Arabian Sea is like a very calm baby ಅಂತ ಹೇಳ್ಬೋದು. ಹೌದಾ? Arabian Sea the calm It has its angry sides as well. Okay. But Bay of Bengal was very rough. ಹೌದಾ? And Okay. I was like paddling so hard and I'm seeing back. ಹುಡುಗಿರು ಇನ್ನೂ ಹಿಂದೆ ಇದ್ದಾರೆ. ಹೌದಾ? I was like, oh. I'm Nice. proud that I'm from Karnataka ಅಂತ Very ಹೇಳ್ಬೋದು. good. Nice, nice. And I still remember ಅದು ರೇಸ್ ಎಂಡ್ ಆಗುವಾಗ ವೇವ್ಸ್ ಎಲ್ಲ ದೊಡ್ಡ ದೊಡ್ಡದು, ಎಂಡಲ್ಲಿ ದೊಡ್ಡ ವೇವ್ ಸಿಗ್ತದೆ. ಹೇಗಾದ್ರೂ ಚಾನಲ್ ಮಾಡಿ ಬಿದ್ರೆ ಹೆದ್ರಿಕೆ ಇಲ್ಲ. ಸ್ವಿಮ್ಮಿಂಗ್ ಕೂಡ ಅಷ್ಟು ಪರ್ಫೆಕ್ಟ್ ಆಗಿ ಬರ್ತಾ ಇರಲಿಲ್ಲ, ಸ್ವಲ್ಪ ಹೌದಾ? ಹೆದ್ರಿಕೆ Okay. ಇತ್ತು ಅವಾಗ ಕೂಡ. And I still remember holding my paddle, running to the finishing line. Yeah, first medal of my life. Oh, very nice. But the First beauty- nationals ಅದು. First ಅಂದ್ರೆ national. first medal, first tournament ಅದು? Yeah, first tournament of my life and the first nationals of my life and the first gold medal of my life. ವಾವ್, ಕಂಗ್ರ್ಯಾಚುಲೇಷನ್ಸ್. Thank you. ನೈಸ್. ಆಮೇಲೆ ಅದು ಆ ತಂದೆ ತಾಯಿಗೆ ಹೇಗೆ ಆ ಸಮಯದಲ್ಲಿ what did they feel? ಅವ್ರಿಗೆಂತ ಅನುಭವ They ಆಯ್ತು? were like shocked. ಹೌದಾ? ಬಂದಿರೋ ನಿಮ್ ತುಂಬಾ ಜೊತೆ? shock. ಇಲ್ಲ ಬರ್ಲಿಲ್ಲ. I had gone with other teammates from the surf school I was practicing. ಓಕೆ. But they were very happy. I ಬಹುಶಃ still ಅವ್ರಿಗೆ remember. ಒಂದು ಅದು ಏನು ನಿರೀಕ್ಷೆ ಮಾಡೋದು ಅಂತ ಗೊತ್ತಿರ್ಲಿಲ್ಲ ಅನ್ಸುತ್ತೆ. Yeah. ಏನಾಗುತ್ತೋ ಹೇಗಾಗುತ್ತೋ ಹೋಗ್ ಬರ್ಲಿ Yeah. ಅಂತ. ಓಕೆ, ಬಟ್ ಭಯ ಅಂತೂ ನಿಮ್ ತಾಯಿಯ ತುಂಬಾ ತಂದೆ ಇತ್ತು. ಇರುತ್ತೆ. Yeah. ಓಕೆ. I still remember my mom praying so much before ಅಲ್ವಾ? going. Yeah. Even now, every day I go, she will pray for me. ಗೆದ್ದ ತಕ್ಷಣ ಫೋನ್ ಮಾಡಿದ್ರ ಅವ್ರಿಗೆ? This is a habit I have. No matter which part of the world I am, which medal I win, I am in the like stadium, like podium, getting the gold medal. Before I talk to the crowd, I first want to talk to my mom and dad. Yeah. That's something I follow even now. ಯಾ, ನೀವ್ ಹೇಳ್ದಾಗ ಅವ್ರ ಏನಂತ ಹೇಳಿದ್ರು? ಫುಲ್ ಖುಷಿ. ತನ್ವಿ ತುಂಬಾ ಖುಷಿ ಆಯ್ತು, ದೇವರು ಒಳ್ಳೇದು ಮಾಡ್ಲಿ, ಅಜ್ಜಿ ಕಾಲ್ ಮಾಡು ನೀನು. ಅಜ್ಜಿ ತಾತ ಮೇನ್ ಪೀಪಲ್ ಇದಕ್ಕೆ ಅಂತ. ನೈಸ್ ನೈಸ್ ನೈಸ್. ದಟ್ಸ್ ಅ ವೆರಿ ವೆರಿ ಬ್ಯೂಟಿಫುಲ್ ಸ್ಟೋರಿ. ನೀವು ಫಸ್ಟ್ ಟೈಮ್ ಹೋಗಿ ಹಾಗೆ ಅಂತ. ಅವಾಗ ನೀವು ಫಸ್ಟ್ ಟೈಮ್ ನೀವು ಫೈನಾನ್ಸಸ್ ಹೇಗೆ ಅರೇಂಜ್ ಮಾಡಿದ್ರಿ? Again, that was for nationals it was not very hard. Okay. But for a World Cup it's more hard. ಯಾಕೆ ಬೇರೆ ಹೊರ ದೇಶಕ್ಕೆ ಹೋಗ್ಬೇಕು Yeah. ಅದಕ್ಕೆ. ಇಲ್ಲಿ ನೀವು Yeah, this is a ಸ್ಟಿಲ್ ಟ್ರಾವೆಲ್ smaller ಇನ್ ಇಂಡಿಯಾ. amount. ಹೌದು. So my parents and all really helped me a lot. ಸೊ ತನ್ವಿ, ಈ ಇಂಟರ್ನ್ಯಾಷನಲ್ ಮೆಡಲ್ಸ್, ಈ 4 ಮೆಡಲ್ಸ್ ಯಾವ್ಯಾವ ದೇಶದಲ್ಲಿ ಸಿಕ್ತು ನಿಮ್ಗೆ? ಸೊ ನಂಗೆ ಫಸ್ಟ್ ಮೆಡಲ್ ಸಿಕ್ಕಿದ್ದು US ಅಲ್ಲಿ ಆಕ್ಚುಲಿ, ಕರೆಕ್ಟ್ ಹೇಳ್ಬೇಕಾದ್ರೆ. Okay. ಸೊ ನಾನು ನಾರ್ತ್ ಕ್ಯಾರೋಲಿನಲ್ಲಿ ಕಾಂಪೀಟ್ ಮಾಡಿದ್ದೆ. ಸೊ ನಂಗೆ ಅಲ್ಲಿ ಮೆಡಲ್ ಸಿಕ್ಕಿದ್ದು. ಸೊ ನಾನು ಆಕ್ಚುಲಿ ಮೇನ್ಲಿ ಟ್ರೈನಿಂಗ್ಗೋಸ್ಕರ ಹೋಗಿದ್ದೆ. ಓಕೆ. ಅಂಡ್ ಅಲ್ಲಿ ಒಂದು ದೊಡ್ಡ ಇಂಟರ್ನ್ಯಾಷನಲ್ ಇವೆಂಟ್ ನಡೀತಾ ಇತ್ತು. ಸೊ ಅಲ್ಲಿ ಎರಡು ಇವೆಂಟ್ ಅಲ್ಲಿ ಕಾಂಪೀಟ್ ಮಾಡಿ ನಂಗೆ ಬ್ರಾನ್ಸ್ ಮೆಡಲ್ ಸಿಕ್ಕಿತ್ತು. ನೈಸ್. ಮತ್ತೆ ರಿಮೈನಿಂಗ್ ನಂಗೆ ಸಿಂಗಪುರಲ್ಲಿ ಏಷ್ಯನ್ ಸೀರೀಸ್ ಹೋಗಿದ್ದೆ 2018 ಅಲ್ಲಿ. ಸೊ ಐ ಒನ್ ಬ್ರಾನ್ಸ್ ಓವರ್ ದೇರ್ ಆಸ್ ವೆಲ್. ಟ್ರೈನಿಂಗು ನೀವು ಫಂಡ್ ಸೆಲ್ಫ್ ಫಂಡ್ ಮಾಡ್ಕೊಂಡೆ ಹೋಗ್ಬೇಕಲ್ಲ ಅಲ್ಲಿ? ಕ್ರೌಡ್ ಫಂಡ್ ಮಾಡಿ ಹೋಗಿದ್ದೆ ನಾನು. ಓ ಹೌದಾ? ಕ್ರೌಡ್ ಫಂಡ್ ಮಾಡ್ಕೊಂಡು ಹೋಗಿದ್ರಿ. ವೆರಿ ನೈಸ್. ಅಲ್ಲಿ US ಅಂತ ಅಂದ್ರೆ ವಾಟರ್ ಸ್ಪೋರ್ಟ್ಸ್ ತುಂಬಾ ಕಾಮನ್ ಅಲ್ಲಿ. ಎಲ್ಲಾರು US ಅಲ್ಲಿ ಮಕ್ಳಿಗೆ ಅಂದ್ರೆ ಇಫ್ ದೇರ್ ನಿಯರ್ ದ ಶೋರ್ ಅಲ್ಲಿ ಇದ್ರೆ ತುಂಬಾ ಹೇಳ್ಕೊಡ್ತಾರೆ. ಸರ್ಫಿಂಗ್ ಚಿಕ್ಕ ವಯಸ್ಸಿಂದಾನೆ ಎಲ್ಲ ಸಮುದ್ರದಲ್ಲಿ ಕರ್ಕೊಂಡು ಹೋಗ್ತಾ ಇರ್ತಾರೆ. ಚಿಕ್ಕ ವಯಸ್ಸಿಂದ ಕಲಿಸ್ತಾರೆ ಅದನ್ನೆಲ್ಲ. ಸೊ ಆ ವಾತಾವರಣದಲ್ಲಿ ನೀವು ಕಂಪೀಟ್ ಮಾಡಿದ್ದು ಅದು ಹೇಗಿತ್ತು ಎಕ್ಸ್ಪೀರಿಯನ್ಸ್? ತುಂಬಾ ಕಷ್ಟ ಇತ್ತು. ಬಿಕಾಸ್ ದೇ ಆರ್ ವೆರಿ ಗುಡ್ ಎಟ್ ವಾಟ್ ದೇ ಅಲ್ವಾ? ತುಂಬಾ ಎಕ್ಸ್ಪೀರಿಯನ್ಸ್ ಇತ್ತು. ಬಟ್ ನಾನು ಕಲೀಲಿಕ್ಕೆ ಹೋಗಿದ್ದು ಏಪ್ರಿಲ್ ಜಿಲ್ಗುಡ್. ಸೊ ಅವರು ಇಂಡಿಯಾ ಬರುವಾಗ ನಾನು ಮೀಟ್ ಆಗಿತ್ತು. ಅವ್ರು ನನಗೆ ಹೋಸ್ಟ್ ಮಾಡಿದ್ರು. ಓ ಹೌದಾ? ಸೊ ಐ ಥಿಂಕ್ ಐ ವಿಲ್ ಗಿವ್ ಕ್ರೆಡಿಟ್ಸ್ ಟು ಹರ್. ಸೊ ಅವರಿಂದ ನಾನು ಇಷ್ಟು ಒಳ್ಳೆ ಪರ್ಫಾರ್ಮ್ ಮಾಡಿದ್ದೇನೆ. ಅದ್ ಹೇಗ್ ನೋಡಿ, ಚಿಕ್ಕವರಿದ್ದಾಗ ನೀವ್ ಅವರು ನಿಮ್ಮ ಊರಿಗೆ ಬರ್ತಾರೆ, ಅಲ್ಲಿ ನಾನು ಅವ್ರ ಊರಿಗೆ ಹೋಗ್ತಿದ್ದೆ ಅಲ್ವಾ? ಅವ್ರನ್ನ ನೋಡಿ ನೀವು ಈ ಸ್ಪೋರ್ಟ್ಸ್ಗೆ ಹೋಗ್ತೀರಾ, ಈ ಕ್ರೀಡೆನ ನೀವು ಒಂದು ಕಾಂಪಿಟೇಟಿವ್ ಸ್ಪೋರ್ಟ್ ಆಗಿ ತಗೊಂತೀರಾ. ಅದ್ರಲ್ಲಿ ನೀವು ಅಷ್ಟು ಅಲ್ಲಿಗೆ ತಲುಪಿ ಮತ್ತೊಮ್ಮೆ ಸಚ್ ಅ ಬ್ಯೂಟಿಫುಲ್ ಜರ್ನಿ ಅಲ್ಲ. ಲೈಫ್ ಕಮ್ಸ್ ಅ ಫುಲ್ ಸರ್ಕಲ್ ಅಂತ ಅಲ್ವಾ? ಅಂಡ್ ಆಮೇಲೆ 9 ಗೋಲ್ಡ್ ಮೆಡಲ್ಸ್ ಅದು ಇಂಡಿಯಾದಲ್ಲಿ ಎಲ್ಲೆಲ್ಲಿ ನೀವು ಅದನ್ನ ಸೊ ಪಡ್ಕೊಂಡ್ರಿ? ಮೋಸ್ಟ್ ಆಫ್ ದ ಗೋಲ್ಡ್ ಮೆಡಲ್ಸ್ ನಂಗೆ ತಮಿಳ್ನಾಡು ಅಲ್ಲೇ ಸಿಕ್ಕಿತ್ತು. ಮೋಸ್ಟ್ ಆಫ್ ದ ನ್ಯಾಷನಲ್ ಇವೆಂಟ್ಸ್ ತಮಿಳ್ನಾಡು ಅಲ್ಲಿ ಓ ಆಗಿತ್ತು. ಹೌದಾ? ಸಮ್ ಓಕೆ ಆಫ್ ದ ಗೋಲ್ಡ್ ಮೆಡಲ್ಸ್ ನಮ್ ಕರ್ನಾಟಕದಲ್ಲಿ ಆಗಿತ್ತು. ಸೊ ಹಾಗೆ Okay. ಕೂಡ ಸಿಕ್ಕಿತ್ತು. ಓಕೆ ಓಕೆ ಓಕೆ.